ಅವರು ಎಲ್ಲಿಂದ ಬಂದರು, ಏನು ಓದಿದರು, ಅವರ ಧೋರಣೆ ಏನಾಗಿತ್ತು, ಏನು ಮಾಡಿದರು, ಅವ್ರಿಗೆಲ್ಲ ಹೋಲಿಕೆ ಮಾಡಿಕೊಂಡ್ರೆ ನಾನೇನು ಕಡಿಮೆ ಇದ್ದೀನಾ, ಎಲ್ಲ ಕರೆಕ್ಟ್ ಇದ್ದೀನಲ್ಲ ಅಂತ ಅನ್ಕೋಬೇಕು, ಮುಂದೆ ನಡೀತಾ ಇರಬೇಕು. ಸೊ ನಿಮ್ಗೆ ಅದಕ್ಕೆ ಸಮಯ ಬರ್ತದೆ. ಆ್ಯಂಡ್ ಪೀಪಲ್ ಆರ್ ಗುಡ್. ಸುತ್ತಮುತ್ತಲಿರುವ ಜನ, ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಎಲ್ಲ ಆಗುಹೋಗುಗಳನ್ನು ಗಮನಿಸ್ತಿರ್ತಾರೆ. ಸೊ ಹಾಗಾಗಿ ಆ ರೀತಿಯ ಮೈಂಡ್ಸೆಟ್ ನಿಮ್ಮದಿರಲಿ. ರಿವಿಷನ್, ರಿಪಿಟೇಷನ್, ಪ್ಲ್ಯಾನಿಂಗ್, ಹ್ಯಾವಿಂಗ್ ಗುಡ್ ಕಂಪನಿ, ಈಟಿಂಗ್ ಇಟ್, ಬ್ರೀದಿಂಗ್ ಇಟ್. ಕಂಪ್ಲೀಟ್ ಸಿವಿಲ್ ಸರ್ವಿಸೇ ನಿಮ್ಮ ಆ ಬದುಕಿನ ಏನಂತ ಹೇಳ್ತಾರೆ ಗವರ್ನಿಂಗ್ ಬಾಡಿ ಆಗಿರಬೇಕಷ್ಟೇ. ಇಟ್ ಶುಡ್ ಬಿ ಯುವರ್ ಗವರ್ನಿಂಗ್ ಬಾಡಿ. ವಿಲ್ ಹ್ಯಾವ್ ಲಾಟ್ ಆಫ್ ಸ್ಟೋರೀಸ್. ಈ ವರ್ಷದ ಸರ್ ಹೇಳಿದ್ರಲ್ಲ ಕಲ್ಕತ್ತಾ, ಎಲ್ಲರ ಮಕ್ಕಳು ಆಗ್ತಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ದಿಸ್ ಇಸ್ ಓನ್ಲಿ ಒನ್ ಕಮಿಷನ್, ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇನಿದೆಯಲ್ಲ, ದಿಸ್ ಇಸ್ ಅ ಕಮಿಷನ್ ವೇರ್ ಓನ್ಲಿ ಯುವರ್ ಮೆರಿಟ್ ಈಸ್ ಆನರ್ಡ್. ನಾವೆಲ್ಲ 20 ರೂಪಾಯಿ ಅಪ್ಲಿಕೇಶನ್ ಹಾಕ್ದವರು, 20 rupees. ಐ ಆಮ್ ಎ ಶೆಡ್ಯೂಲ್ಡ್ ಟ್ರೈಬ್, ಐ ಆಮ್ ಎ ಟ್ರೈಬ್, ನಾನು ಪರಿಶಿಷ್ಟ ಪಂಗಡದವನು. 20 ರೂಪಾಯಿ ನನಗೆ ಇದ್ದಿದ್ದು. 20 ರೂಪಾಯಿ ಕಾಚುಗೂಡ ಇದು ಪೋಸ್ಟ್ ಆಫೀಸ್ ಹೈದರಾಬಾದಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದು. ವೆಂಟ್ ಟು ಹೈದರಾಬಾದ್. ಅಪಾರ್ಟ್ ಫ್ರಮ್ ದ್ಯಾಟ್ ರೈಲ್ವೆ ಫೇರ್, ಆಮೇಲೆ ಮೆಡಿಕಲ್ ಟೆಸ್ಟ್ ಸಫ್ದರ್ಜಂಗ್ ಹಾಸ್ಪಿಟಲ್ ಮೆಡಿಕಲ್ ಟೆಸ್ಟಿಗೆ ನಾನು ಕೊಟ್ಟ ಫೀಸ್ ಬಿಟ್ಟರೆ ನಾನೇನೂ ಕೊಡಲಿಲ್ಲ. ಇನ್ಫ್ಯಾಕ್ಟ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಇಂದಿನ ನನ್ನ ಈ ಐಡೆಂಟಿಟಿ ಅಂತ ಏನಿದೆ, ನನ್ನ ಹುದ್ದೆ, ನನ್ನ ಸ್ಥಾನಮಾನ, ನನ್ನ ಗುರುತು, ಇದೆಲ್ಲವೂ ಕೂಡ ನನ್ನ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್ ಸೇವೆ ಕೊಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲನೋ ಅಥವಾ ಅದಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಿನ ಸೌಲಭ್ಯವನ್ನು, ಮರ್ಯಾದೆಯನ್ನು, ಸ್ಥಾನಮಾನವನ್ನು ನನ್ನ ಹುದ್ದೆ ನನಗೆ ಕೊಟ್ಟಿದೆ. ಇವನ್ ದೋ ಐ ಡೋಂಟ್ ಡಿಸರ್ವ್ ಇಟ್. ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್. ಸಾವಿರಾರು ಜನ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಇಡೀ ಇದೇ ರಾಜ್ಯದಲ್ಲಿ. ನನ್ನ ಬ್ಯಾಚ್ಮೇಟ್ಸಲ್ಲೇ ನನಗಿಂತ 10 ಪಟ್ಟು ಬುದ್ಧಿವಂತರಿದ್ದಾರೆ. ಸ್ಟಿಲ್ ಇಫ್ ಐ ಆಮ್ ಗೆಟಿಂಗ್ ದ ರೆಸ್ಪೆಕ್ಟ್, ಆನರ್, ದ್ಯಾಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದಿ ಕೈಂಡ್ನೆಸ್ ಆಫ್ ದ ಗಾಡ್. ದೇವರು, ಭಗವಂತ, ತಾಯಿ ಚಾಮುಂಡಿ, ಅವಳ ಕೃಪೆ. ಹಲವಾರು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದಾಗಲೆಲ್ಲ ಜನ ತೋರಿಸಿದ ಪ್ರೀತಿ. ಹಾಗೆ ಈ ಸರ್ವಿಸ್ ವಿಲ್ ಗಿವ್ ಯು ಓನ್ಲಿ ಮೆರಿಟ್ ಈಸ್ ಆನರ್ಡ್ ಇಯರ್. ಓನ್ಲಿ ಮೆರಿಟ್, ನಥಿಂಗ್ ಎಲ್ಸ್. ನಿಮಗೆಲ್ಲ ಭಾಳ ಉಳಿದ ಪ್ರಶ್ನೆಗಳಿರ್ತದೆ. ಸರ್ ಅದರಲ್ಲಿ ಹಂಗಾತು, ಹಂಗೆ ಮಾಡಿದರು, ಹಿಂಗೆ ಮಾಡಿದರು. ಅದನ್ನೆಲ್ಲ ಸುಧಾರಿಸ್ಬೇಕಂದ್ರೆ ನೀವು ಬರಬೇಕು. ಆ್ಯಂಡ್ ಇಟ್ ಈಸ್ ಎವ್ರಿವೇರ್. ಎವ್ರಿ ಟೈಮ್ ಹ್ಯಾಸ್ ಇಟ್, ಹ್ಯಾಡ್ ಇಟ್. ಹಿಂದೂ ಇತ್ತು, ಹಿಂದೂ ಇರ್ತದೆ, ಮುಂದೂ ಇರ್ತದೆ. ವ್ಯವಸ್ಥೆ ಅಂದಮೇಲೆ ಚಾಪೆ ಕೆಳಗೆ ಹೋದರೆ ಕೆಲವೊಂದಿಷ್ಟು ಜನ ರಂಗೋಲಿ ಕೆಳಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಟ್ಯಾಪ್ ಮಾಡಲಿಕ್ಕೇ ಈ ಎಲ್ಲ ವ್ಯವಸ್ಥೆ ಇರೋದು. ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡ ಪೊಲೀಸು, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಜುಡಿಷಿಯರಿ ಸಿಸ್ಟಮು, ಪೀಪಲ್, ಮೀಡಿಯಾ, ಆ್ಯಕ್ಟಿವಿಸಮ್, ಆ್ಯಕ್ಟಿವಿಸ್ಟ್, ಇವರೆಲ್ಲ ಇರೋದು ಅದಕ್ಕೆ. ಆ್ಯಂಡ್ ವಿ ಆರ್ ಲಿವಿಂಗ್ ಇನ್ ಅ ಗುಡ್ ಕಂಟ್ರಿ. ಅದ್ರ ಬಗ್ಗೆ ನಿಮಗೆ ಡೌಟ್ ಬೇಡ. ಭಾರತ ದೇಶ, ಅದರಲ್ಲೂ ಕರ್ನಾಟಕ ರಾಜ್ಯ, ಇಟ್ಸ್ ದ ಫೈನೆಸ್ಟ್. ಇಲ್ಲಿ ಬಂದ ಯಾವುದೇ ಸಿವಿಲ್ ಸರ್ವೆಂಟ್ ಇದುವರೆಗೆ ರಾಜ್ಯ ಬಿಟ್ಟು ಹೋಗಿಲ್ಲ, ಗೊತ್ತಿರಲಿ. ಕರ್ನಾಟಕಕ್ಕೆ ಬಂದ ಯಾವುದೇ IAS, IPS, IFS ಅಧಿಕಾರಿಗಳು ಈ ರಾಜ್ಯದಿಂದ ವಾಪಸ್ ಹೋದ ಉದಾಹರಣೆಗಳೇ ಇಲ್ಲ. ಅಂಥ ನಾಡು ನಮ್ಮದು. ಬೆಂಗಳೂರಂಥ ಸಿಟಿ, ಮೈಸೂರಂಥ ಸಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಎವ್ರಿ ಒನ್ ವುಡ್ ಲೈಕ್ ಟು ಸೆಟ್ಲ್ ಹಿಯರ್. ಎವ್ರಿ ಒನ್ ವುಡ್ ಲೈಕ್ ಟು ಸೆಟ್ಲ್ ಹಿಯರ್. ಅಂಥ ರಾಜ್ಯದಿಂದ ಬಂದ ನಾವು, ವಿ ಶುಡ್ ಬಿ ಪ್ರೌಡ್ ಅಬೌಟ್ ಇಟ್. ನಾವು ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಕೆಲಸನೂ ನಾವು ಮಾಡಬೇಕು. ವಾಪಸ್ಸು ತಪ್ಪು ಮಾಡಿದಾಗ ಪ್ರಶ್ನೆನೂ ಮಾಡಬೇಕು. ಸೊ ಆ ಹಿನ್ನೆಲೆಯಲ್ಲಿ ನಿಮ್ಮದು ಇವತ್ತಿನ ಈ ಮುಕ್ತಾಯ ಶಿಬಿರ ನಿಮ್ಮ ಬದುಕಿನ ಇನ್ನೊಂದು ಹೊಸ ಅಧ್ಯಾಯದ ಆರಂಭದ ದಿನ ಆಗಲಿ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಥಿಂಕ್ ದ್ಯಾಟ್ ದಿಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಿಮ್ಮ ಜೀವನದಲ್ಲಿ ಇದು ಮೊದಲನೆಯ ದಿನ. ಐ ವಿಲ್ ಡೂ ಸಮಥಿಂಗ್ ಅನ್ನೋ ಒಂದು ಬಲವಾದ ಸಂಕಲ್ಪ. ಮನುಷ್ಯನಿಗೆ ಸಂಕಲ್ಪಗಳು ಭಾಳ ಮುಖ್ಯ. ದೇವ್ರ ಎದುರುಗಡೆ ಹೋದಾಗ ಸಂಕಲ್ಪ ಮಾಡ್ತಾರೆ, ಗೊತ್ತಲ್ಲ. ದಕ್ಷಿಣಾದೇಶ ಅಂದೇನೋ ಹೇಳ್ತಾರಲ್ಲ, ಶ್ರೀಶೈಲ ಅದೇನೋ ಎಲ್ಲ ಹೇಳಿಬಿಟ್ಟು ಆಯುಷ್ಯ, ಆರೋಗ್ಯ, ಆಯು, ಧೈರ್ಯ, ಸಕಲ ಇಷ್ಟಾರ್ಥಿ ಪ್ರಾಪ್ತಿರಸ್ತು, ಸನ್ಮಂಗಳ ಪ್ರಾಪ್ತಿರಸ್ತು ಅಂತೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಸಂಕಲ್ಪ ಅಂತ ಕರೀತಾರೆ. ಪೂಜೆಗೆ ಮೊದಲು ಸಂಕಲ್ಪ. ಹಾಗೆ ನಿಮ್ಮ ಅಧ್ಯಯನಕ್ಕೆ ಮೊದಲು ನಿಮ್ಮದೊಂದು ಜೀವನದಲ್ಲಿ ಒಂದು ಸಂಕಲ್ಪ ಇರಬೇಕು.
ನಾನು ಹೀಗೇ ಇರ್ತೀನಿ, ಹೀಗೇ ಬದುಕ್ತೀನಿ ಅನ್ನೋ ಸಂಕಲ್ಪಕ್ಕೆ ಸ್ವಲ್ಪ ಸೇವೆಯ ಲೇಪನ ಇರಬೇಕಷ್ಟೆ. ಓನ್ಲಿ ದೋಸ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಇತರರಿಗಾಗಿ ಬದುಕಿದವನು ಬದುಕುತ್ತಾನೆ, ನಿಜವಾಗಿಯೂ ಬದುಕುತ್ತಾನೆ ಅಂತ. ಹಾಗೆ ಇತರರಿಗಾಗಿ ಬದುಕಬೇಕು ಅಂಥೇಳಿ ನೀವು ಬದುಕನ್ನು ಹಾಳು ಮಾಡ್ಕೋಬೇಕು ಅಂತಲ್ಲ. ಐ ಆಮ್ ಎ ಸ್ಟ್ರಾಂಗ್ ಬಿಲೀವರ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಥೇರಿ. ಅವರ ಬದುಕನ್ನು ನಂಬಿದವನು. ಅವ್ರು ಏನು ಹೇಳಿದರು? ಶಿಕ್ಷಣ ಅನ್ನೋದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ. ಹಂಗೆ ಗರ್ಜಿಸ್ಬೇಕು. ಸ್ವಾತಂತ್ರ್ಯ ಎಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ಎಲ್ಲಿಯವರೆಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಆರ್ಥಿಕವಾಗಿ ಸ್ವಾತಂತ್ರ್ಯನಾಗುವುದಿಲ್ಲವೋ, ಸಾಮಾಜಿಕವಾಗಿ ಸ್ವಾತಂತ್ರ್ಯನಾಗುವುದಿಲ್ಲವೋ, ಸ್ಥಾನಮಾನ ಸಿಗುವುದಿಲ್ಲವೋ, ಸಾಂಸ್ಕೃತಿಕವಾಗಿ ಆ ಸ್ವಾತಂತ್ರ್ಯ ಸಿಗುವುದಿಲ್ಲವೋ, ಅಲ್ಲಿಯವರೆಗೆ ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸ್ವಾತಂತ್ರ್ಯ ಅಲ್ಲ, ಬೆಲೆ ಇಲ್ಲ ಅಂತ ಹೇಳಿದವರು. ಅದರ ಅರ್ಥ ಗುಡಿಸಲಲ್ಲಿರೋ ವ್ಯಕ್ತಿ ಒಳ್ಳೆಯ ಮನೆಯಲ್ಲಿರೋಂಗಾಗಬೇಕು. ಕೃಷಿ ಕೂಲಿ ಕಾರ್ಮಿಕನಾದ ವ್ಯಕ್ತಿ ಭೂ ಒಡೆತನವನ್ನು ಅನುಭವಿಸ್ಬೇಕು. ಸಾಮಾನ್ಯ ಸ್ತರದಿಂದ ಬಂದವನು ಸ್ವಬುದ್ಧಿವಂತಿಕೆಯಿಂದ ಚುಕ್ಕಾಣಿಯನ್ನು ಹಿಡಿಯುವಂಥವನಾಗಬೇಕು. ಹರಿದ ಅಂಗಿ ಹಾಕಿದವನು ಒಳ್ಳೆ ಪ್ಯಾಂಟು ಒಳ್ಳೆ ಶರ್ಟ್ ಹಾಕಬೇಕು. ಎಷ್ಟರದ್ರೆ ಹಾಕಿರ್ಲದು ಚೆನ್ನಾಗಿ ಕಾಣಬೇಕು. ಹೌದಾನೆ? ನಾನು ಸಾಮಾನ್ಯ, ನಾನು ಹಾಗೆ ಹೀಗೆ, ವೇರ್ ಗುಡ್ ಡ್ರೆಸ್, ಇದಕ್ಕೆ 1500 ರೂಪಾಯಿನೇ, ಬಟ್ ಚೆನ್ನಾಗಿ ಕಾಣ್ತಿದ್ದೀನಿ ತಾನೆ? ಅಲ್ಲ, ಕಾಣ್ತಿದ್ದೀನಿ ತಾನೆ? ಐ ಮೇ ನಾಟ್ ಅಪ್ಲೈ ಎನಿಥಿಂಗ್ ಟು ದ ಕ್ರೀಮ್. ಐ ಡೋಂಟ್ ಅಪ್ಲೈ ರಿಯಲಿ. ಬಟ್ ಕರೆಕ್ಟಾಗಿ 50 ರೂಪಾಯಿ ಕೊಟ್ಟು ಹೇರ್ ಕಟ್ ಮಾಡಿಸಿ, ನೀಟಾಗಿ ಹೇರ್ ಕಟ್ ಮಾಡಿಸ್ಬೇಕು ತಾನೆ? ಹೇರ್ ಕಟ್ ಮಾಡಿಸ್ಬೇಕು. ಗಡ್ಡ ಬಿಟ್ಟರು KGF ನಂಗೆ ಬಿಡ್ರಿ, ನಾ ಬೇಡ ನಂಗಲ್ಲ. ಬಟ್ ಇಫ್ ಯು ಆರ್ ಸೇವಿಂಗ್, ಹ್ಯಾವ್ ಅ ನೀಟ್ ಸೇವ್, ಕ್ಲೀನಾಗಿ ಕಾಣ್ರಿ. ಅಪಿಯರೆನ್ಸ್ ಮ್ಯಾಟರ್ಸ್ ಅಲಾಟ್, ರೈಟ್? ಅಪಿಯರೆನ್ಸ್ ಮ್ಯಾಟರ್ಸ್ ಅಲಾಟ್. ಊಟ ಆಯ್ತು, ನಮ್ಮ ಮನೆಗೆ ಇವತ್ತು ಬೆಳಗ್ಗೆ ಅದು ಒಂದ ಮುದ್ದೆ ಇರಲಿ, ಬಸ್ಸಾರ ಇರಲಿ, ಬಿಸಿದು ತಿನ್ಬೇಕು. ಊರಾಗ ಒಂದು ಮಾರಿ ಹಬ್ಬ ಮಾಡಿದಾಗ ಒಂದು ಮರಿ ಹೊಡೆಯೋದು ಬೇಡ, ಒಂದು 2 kg ಒಳ್ಳೆ ಮಟನ್ ತೊಗೊಂಬಂದು ಮಾಡ್ಬೇಕಲ್ಲ. ಸೀರಿಯಸ್ಲಿ ಒಳ್ಳೆ ಮಟನ್ ಮನೆ ತೊಗೊಂಬಂದು ಅಪ್ಪ ಅಮ್ಮ ಎಲ್ಲ ಸೇರಿ ಬರೋಬ್ಬರು ಊಟ ಮಾಡ್ಬೇಕು. ನನಗೊಬ್ಬಕ್ಕೆ ಅಕ್ಕದಳನ, ಅಕ್ಕ ಬಾಣಂತನಕ್ಕೆ ಬಂದ್ರೆ ನಮ್ಮ ಅಕ್ಕಗೆ ನಾನು ವೀರಿನಗೆರೆ ಬದನೆಕಾಯಿ, ನಂಜುಂಡಿನ ರಸಬಾಳೆ, ಒಳ್ಳೆ ಮೈಸೂರು ಪಾಕ ಕೊಡ್ಬೇಕು ನಮ್ಮ ಅಕ್ಕಗೆ ನಾನು. ನಮ್ಮ ಅಳಿಯ ಬರಲಿ ಅಥವಾ ನನ್ನ ಸೊಸಿ ಬರಲಿಕ್ಕೆ ನಾಳೆ ಆಕೆ ಚಲೋ ಇರ್ಬೇಕು. ಅಪೌಷ್ಟಿಕತೆ ನನ್ನ ಅಕ್ಕಗೆ ಕಾಡಬಾರ್ದು. ನನ್ನ ಅಕ್ಕನ ಚಲೋ ನೋಡ್ಕೋಬೇಕು ನಾನು. ನಮ್ಮ ಅವ್ವ ಅದಳನ, ಆಯ್ತು ರೇಷ್ಮೆ ಸೀರೆ ನೀನು 1,25,000 ರೂಪಾಯಿ ತೊಗೊಳೋದು ಬೇಡ, 5,500 ರೂಪಾಯಿಗೂ ರೇಷ್ಮೆ ಸೀರೆ ಸಿಗುತ್ತಲ್ಲ ಮೈಸೂರು ಸಿಲ್ಕಲ್ಲಿ. ಒನ್ಸ್ ಇನ್ ಅ ಇಯರ್ ನನ್ನ ತಾಯಿಗೆ ನಾನು 5,500 ರೂಪೀಸ್ ಒಳ್ಳೆ ರೇಷ್ಮೆ ಸೀರೆ ಕೊಡ್ತೇನೆ. ಸಾಕಿ ಬಾಂಡು ಹರಿದು ಬಟ್ಟೆ ಹುಡುಗ ಎಷ್ಟು ದಿವಸ ಅಂತ ಹುಡ್ಗಳದ? ಹೌ ಲಾಂಗ್? ಐ ಆಮ್ ಎ ಡೆಡ್ ಅಪೋಸಿಟರ್ ಇದಕ್ಕೆ ನಾನು. ಅತ್ಯಂತ ಇದನ್ನು ಯಾರಾದರೂ ನನ್ನ ಜೀವನದಲ್ಲಿ ಐ ನೆವರ್ ಲೈಕ್ಡ್ ಪಾವರ್ಟಿ. ಲೆಟ್ ಮಿ ಟೆಲ್ ಯು, ಐ ನೆವರ್ ಲೈಕ್ಡ್ ಮೈ ಅನ್ಕಂಫರ್ಟಬಿಲಿಟಿ. ಆ ಒಂದು ಇದಿರುತ್ತಲ್ಲ, ಹಿಂಜರಿಕೆ. ಇಫ್ ಯು ಗೋ, ನಿಮ್ಮೆಲ್ಲ ಒಂದು 10 ಜನ ಒಳ್ಳೆ ಫ್ರೆಂಡ್ಸ್ ಇದ್ರು ಅನ್ಕೊಳ್ರಿ, ಅವರೆಲ್ಲ ತೊಗೊಂಬಂದಾಗ ಪೆನ್ಸಿಲ್ಲು ಅದನ್ನೆಲ್ಲ ಐ ಯೂಸ್ ಟು ಬಾರೋ. ಐ ನೆವರ್ ಲೈಕ್ಡ್ ಇಟ್. ಐ ಆಲ್ವೇಸ್ ವಾಂಟೆಡ್ ಟು ಹ್ಯಾವ್ ಮೈ ಓನ್. ಐ ಆಲ್ವೇಸ್ ವಾಂಟೆಡ್ ಟು ಹ್ಯಾವ್ ಗುಡ್ ಫುಡ್. ಆ್ಯಂಡ್ ದ್ಯಾಟ್, ಆ ಕನಸನ್ನು ನನಗಷ್ಟಲ್ಲ ಎಲ್ಲರಿಗೆ ಬಿತ್ತಬೇಕು. ಗುಡಿಸಲುಗಳಿಲ್ಲದ ರಾಜ್ಯ ನಮ್ಮದಾಗಬೇಕೋ ಬೇಡ? ಒಳ್ಳೆ ರೋಡ್ಗಳಿರೋ ನಮ್ಮ ರಾಜ್ಯ ನಮ್ಮದಾಗಬೇಕೋ ಬೇಡ? ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭೂ ಒಡೆಯನಾಗಬೇಕೋ ಬೇಡವಾ? ಪ್ರತಿಯೊಬ್ಬರು ಬೋರ್ವೆಲ್ ಹಾಕಿ ನೀರಾವರಿ ಮಾಡಬೇಕೋ ಬೇಡವಾ? ಖುಷಿಯಿಂದ ರಾತ್ರಿ ಎಲ್ಲರೂ ಹೋಗ್ಬಿಟ್ಟು ಇಲ್ಲಿ ಗಾಲ್ಫ್ ಕ್ಲಬ್ನಲ್ಲೇ ಶ್ರೀಮಂತರು ಕುಂತ್ರೆ ಹೆಂಗಪ್ಪ? ಹಳ್ಳ್ಯಾಗ ನಾವು ಹೊಡಿಲವ ಚೀಪ್ ಲಿಕ್ಕರ್ 60 ರೂಪಾಯಿ ಬಾಟ್ಲೇ ಇರಲಿ, ಸಾಯಂಕಾಲ ಕೂತ್ಕೊಂಡು ನಾವು ಕುಡಿಬೇಕು. ಅಂದರೆ ಕುಡಿಯೋದನ್ನು ನಾನು ಎನ್ಕರೇಜ್ ಮಾಡಿದೆ ಅಲ್ಲ, ಐ ಆಮ್ ನಾಟ್ ಟೆಲಿಂಗ್ ಇಟ್. ಸಿ ಅಂದ್ರೆ ನಾವು ಆವಾಗವಾಗ ನನಗೆ ಅನಿಸ್ತತಿ, ದೊಡ್ಡ ಹೋಟ್ಲುಗಳಲ್ಲಿ ದೊಡ್ಡ ಬ್ರ್ಯಾಂಡ್ಗಳನ್ನು ಕುಡಿದ್ರೆ ಅದೇನದು ಮ್ಯಾನರಿಸಮ್, ಸಿವಿಲೈಸೇಷನ್. ಹಳ್ಳ್ಯಾಗ ಒಂದು ಪಾಕೆಟ್ ಕುಡಿದ್ರೆ ಅದು ಹೆಂಗೆ ಅಪರಾಧ? ಅವನಿಗೆ ಫ್ರೀಡಮ್ ಆಫ್ ರೈಟ್ ಟು ಲೈಫ್ ಇಲ್ವಾ?
ಹಾಂ, ಆ ಸ್ವಾತಂತ್ರ್ಯ ಬರಬೇಕು. ನಮ್ಮ ಊರಾಗಪ್ಪ ನಾನು ನನ್ನ ಮನೆ ಮುಂದೆ ಕುತ್ಕೊಂಡ 2 ಚಿಕನ್ ಪೀಸು, ಚಿಕನ್ ತಿನ್ನಲ್ಲ, ಐ ಆಮ್ ವೆಜಿಟೇರಿಯನ್ ಅನ್ಕೊಳ್ಳಿ, ಆಯಿತು ನೀನು ವಡೆ ಮಾಡ್ಸ, ಸಾಯಂಕಾಲ ಕುತ್ಕೊಂಡು ವಡೆ ತಿಂದು ಅವ ಆರಾಮ ರಾಜ್ಯದ ರಾಷ್ಟ್ರದ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ಡಿಸ್ಕಷನ್ ಅನ್ನೋದು ಬರೀ ಕೇವಲ ಕಾನ್ಫರೆನ್ಸ್ ಹಾಲು ದೊಡ್ಡ ದೊಡ್ಡ ಸೂಟು ಬುಟ್ಟಲ್ಲೇ ನಡಿಬೇಕಾ? ಹಳ್ಳಿಗಳಲ್ಲೂ ಚರ್ಚೆ ಆಗಬೇಕು. ಅಂತಹ ವಾತಾವರಣವನ್ನು ಹೊಂದುವುದು ನಿಜ ಏನಂತ ಹೇಳ್ತಾರೆ ಅದಕ್ಕೆ, ಆದರ್ಶ ರಾಜ್ಯ. ದ್ಯಾಟ್ಸ್ ವಾಟ್ ವಿ ಆರ್ ಬೌಂಡ್ ಟು ಕ್ರಿಯೇಟ್ ಆರ್ ವಿ ಹ್ಯಾವ್ ಟೇಕನ್ ಓತ್ ಟು ಕ್ರಿಯೇಟ್. ನಮ್ಮಿಂದ ನಾವೇ ನಮಗೆ ಅರ್ಪಿಸಿಕೊಂಡ ಸಂವಿಧಾನ, ಪ್ರಜಾಸತ್ತಾತ್ಮಕತೆ ಇದನ್ನೆಲ್ಲ ಹೇಳಿದ್ದೀವಲ್ಲ, ಅದನ್ನು ತರಲಿಕ್ಕೆ ದಿಸ್ ಸಿವಿಲ್ ಸರ್ವಿಸ್ ಈಸ್ ಅ ಗ್ರೇಟೆಸ್ಟ್ ಟೂಲ್. ರಿಮೆಂಬರ್, ಈ ಉಳಿದ ಹುದ್ದೆಗಳೆಲ್ಲ 5 ವರ್ಷಕ್ಕೆ ಆಗ್ತಾವೆ. ಅದೇ ವಾಟ್ ಎವರ್ ಇಟ್ ಮೇ ಬಿ, MLA MP ಮತ್ತೊಂದು ಮಗದೊಂದು 34-35 ಇಯರ್ಸ್. ನಂದು 37 ಇಯರ್ಸ್. ಐ ಎಂಟರ್ಡ್ ಎಟ್ ದ ಏಜ್ ಆಫ್ 23. ನಮ್ದು ಇನ್ನೂ 24 ವರ್ಷ ಸರ್ವಿಸ್ ಇದೆ. 24 ಇಯರ್ಸ್, ಇಟ್ಸ್ ಅ ಮಾರ್ವಲಸ್ ಟೈಮ್. ಸಾಮಾನ್ಯ ಏನಲ್ಲದು ಆ ಸಮಯ. ಇದರಲ್ಲಿ ನನ್ನ ಸಂಪರ್ಕಕ್ಕೆ ಬರುವವರಿಗೆ ಸಿಕ್ಕಾಪಟ್ಟೆ ಒಳ್ಳೇದು ಮಾಡ್ಬೋದು. ಅದು ದೊಡ್ಡದಾಗಿ ಮಾಡಬೇಕು, ಹಾಗೆ ಮಾಡಬೇಕಂತೇನಿಲ್ಲ. ಬಟ್ ಆ ಅವಕಾಶ ಕರ್ನಾಟಕದಿಂದ ಔಟ್ ಆಫ್ 685 685ರಲ್ಲಿ ಈ ಸಾರಿ 24 ಜನ ಆಗಿದ್ದಾರೆ ಅಲ್ವಾ? 25 27. ಇಟ್ ಶುಡ್ ಇನ್ಕ್ರೀಸ್. 2008ರಲ್ಲಿ ಸಿವಿಲ್ ಸರ್ವಿಸ್ಗೆ ಆಯ್ಕೆಯಾದ 44 ಜನ ನಾವು, ನಮ್ಮ ಬ್ಯಾಚ್. ಅವರ್ಸ್ ಈಸ್ ದ ಹೈಯೆಸ್ಟ್. ಅದಾದಮೇಲೆ ಇದುವರೆಗೂ ಅದನ್ನು ಪಾಸ್ ಮಾಡಲಿಕ್ಕಾಗ್ತಿಲ್ಲ. ದಿನ 50 ಜನ ಬರೋ ತಾಕತ್ತು ಕರ್ನಾಟಕಕ್ಕಿದೆ. ನಮ್ಮಷ್ಟು ಕನ್ನಡಿಗರಷ್ಟು ಶ್ರಮಿಕರು, ಒಳ್ಳೆಯವರು, ಬುದ್ಧಿವಂತರು ಭಾಳ ಕಡಿಮೆ. ನಿಮ್ಗೆ ಅದು ಬೇರೆ ಕಡೆ ರಾಜ್ಯಗಳಿಗೆ ಹೋದಾಗ ಅರ್ಥ ಆಗುತ್ತೆ. ಒಳ್ಳೆಯ ವ್ಯಕ್ತಿಗಳ ಹತ್ತಿರ ಅಧಿಕಾರಗಳಿದ್ದರೆ ಭಾಳ ಒಳ್ಳೆಯ ಕೆಲಸ ಕಾರ್ಯಗಳಾಗುತ್ತೆ. ಕೆಟ್ಟ ವ್ಯಕ್ತಿಯ ಹತ್ತಿರ ಅಧಿಕಾರ ಸಿಕ್ಕರೆ ಭಾಳ ಕೆಟ್ಟ ಪರಿಣಾಮಗಳಾಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವೆಲ್ಲರೂ ಒಳ್ಳೆಯವರು ಅಂತ ನನಗೆ ಗೊತ್ತಿದೆ. ಮೈಸೂರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ ಸೇವಾ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ದಿಸ್ ಅ ವೆರಿ ಗುಡ್ ಪ್ಲೇಸ್. ದಿಸ್ ಅ ವೆರಿ ಗುಡ್ ಪ್ಲೇಸ್. ಪೀಪಲ್ ಆರ್ ವೆರಿ ಗುಡ್. ನಿಮಗೆಲ್ಲ ಒಳಿತಾಗಲಿ, ಶುಭವಾಗಲಿ. ಕೇವಲ ಪ್ರತಿಭೆಯನ್ನು ಆಧರಿಸಿ ಒಬ್ಬ ವ್ಯಕ್ತಿ ಉದ್ಧಾರ ಆಗಲಿಕ್ಕಿರೋ ಹಾದಿ ಇದೊಂದೇ, ಬೇರೆ ಎಲ್ಲೂ ಇಲ್ಲ. ನಾನೊಂದು ಉದ್ಯೋಗ ಆರಂಭ ಮಾಡ್ತೀನಿ, 10 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರಣ್ಣ? ಎಂಟರ್ಪ್ರೆನರ್ಶಿಪ್ಪಲ್ಲಿ ನನಗೂ ಇಂಟ್ರೆಸ್ಟ್, ಬಟ್ ವಿಲ್ ಯು ಗೆಟ್ ಲೋನ್? ಆ ಲೋನ್ಗೆ 10 ಲಕ್ಷ ತೊಗೊಳ್ಳಿ, 20 ಲಕ್ಷ ರೂಪಾಯಿ ಗ್ಯಾರಂಟಿ ಕೊಡ್ತಾರೆ. 20 ಲಕ್ಷ ರೂಪಾಯಿ ಆಸ್ತಿ ಇದ್ರೆ 10 ಲಕ್ಷ ರೂಪಾಯಿ ಲೋನಿಗೆ ಯಾಕೆ ಅಪ್ಲೈ ಮಾಡ್ತಿದ್ದಾವ? ಇಸ್ ಇಟ್ ನಾಟ್? ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಬಿಸ್ನೆಸ್, ಬಟ್ ಪ್ರತಿಭೆ ಒಂದೇ ಜಗತ್ತನ್ನು ಆಳುತ್ತೆ. ಇಲ್ಲಿ ಮಾತ್ರ ನೀವು ಏಕದಮ್ಮಿ 0 to hero ಅಂತಾರಲ್ಲ, ಅದು ಇಲ್ಲಿ ಅವಕಾಶ ಇದೆ. ನೋವೇರ್ ಎಲ್ಸ್, ಬೇರೆ ಎಲ್ಲೂ ಇಲ್ಲ. ಎಲ್ಲರ ಅವಕಾಶ ಐತೆ ಅಂದರೆ ಅಲ್ಟರ್ನೇಟಿವ್ ನಾವು ಉಳಿದವ್ರಿಗೆ ಹೇಳ್ತೀನಿ. ಅದಕ್ಕೆ ಈಸ್ ದೇರ್ ಎನಿ ಚಾನ್ಸ್ ಇನ್ ದಿಸ್ ಕಂಟ್ರಿ ವೇರ್ ಯು ಕ್ಯಾನ್ ಬಿಕಮ್ ಸಡನ್ಲಿ ಬಿಗ್? ಎಲ್ಲರ ಅವಕಾಶ ಇದೆಯಾ? ಎಲ್ಲಾದರೂ ಇದೆ ಅನ್ನೋದಾದರೆ ಅದು ಇಲ್ಲಿ ಮಾತ್ರ. ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋಗಿರಿ 20 ವರ್ಷ ದುಡಿಯಬೇಕು. ನೀವು ಜರ್ನಲಿಸ್ಟ್ ಆಗಿರಿ, 20 ವರ್ಷ ಆದಮೇಲೆ ನೀವು ಒಂದು ಲೆವೆಲ್ಗೆ ಬರ್ತೀರಿ. ನೀವೊಬ್ಬ ರೈತ ಆಗಿರಿ, ಒಂದು 20 ವರ್ಷ ದುಡಿದ ಮೇಲೆ ಏನಾರ ಆಗ್ತೀರಿ. ನೀವು ಯಾವುದೊಂದು ಸೇವಾ ಕ್ಷೇತ್ರಕ್ಕೆ ಹೋಗಿರಿ, ಒಬ್ಬ ಆ್ಯಕ್ಟಿವಿಸ್ಟ್ ಆಗಿರಿ, ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿ, ಮಿನಿಮಮ್ ಅಷ್ಟು ವರ್ಷ ಬೇಕದ. 20 ವರ್ಷ ಮಿನಿಮಮ್ ದುಡಿಯಬೇಕು, ಅಂದ್ರೆ ನಿಮಗೊಂದು ಐಡೆಂಟಿಟಿ ಬರುತ್ತೆ. ಇಲ್ಲಿ ಮಾತ್ರ 22 ವರ್ಷದ ತಲೆ ಮಾಸಿದ ಏನಿರಂಗಿಲ್ಲ, ಅವನು ನಾಳೆ ತೊಗೊಂಬಂದು ಅವ್ನು SP ಮಾಡಿಬಿಡ್ತಾರೆ, ASP ಮಾಡಿಬಿಡ್ತಾರೆ, ಕಮಿಷನರ್ ಮಾಡಿಬಿಡ್ತಾರೆ, ಡೆಪ್ಟಿ ಕಲೆಕ್ಟರ್ ಮಾಡಿಬಿಡ್ತಾರೆ. ಡೆಪ್ಟಿ ಕಲೆಕ್ಟರ್ ಅಂದ್ರೆ ಎಷ್ಟು ಗೊತ್ತಲ್ಲ ಪವರ್? ನಿಮಗೆಲ್ಲ ಗೊತ್ತೈತಿ ಮೈಸೂರವ್ರಿಗೆ. ಅಂದ್ರೆ ಅಷ್ಟು ಅಧಿಕಾರ ಇಲ್ಲಿದೆ. ಅದನ್ನು ನಾವು ಜನರಿಗೆ ಬಳಸಬೇಕಷ್ಟೇ. ಆ್ಯಂಡ್ ಲಾಸ್ಟ್ ವರ್ಡ್, ನಿಮಗೆ ಕೊಟ್ಟ ಅಧಿಕಾರ ಜನರ ಉಪಯೋಗಕ್ಕೆ ಬಳಸಬೇಕಷ್ಟೇ. ಅದಕ್ಕಷ್ಟೇ ಜನರು ಗೌರವ ಕೊಡ್ತಾರೆ ರೀ. ಅದನ್ನು ನಮ್ಮ ಬಳಕೆಗೆ ಉಪಯೋಗ ಮಾಡ್ಕೊಂಡ್ವಿ ಅಂದರೆ ಚಿಮಾರಿ ಹಾಕ್ತಾರೆ. ಸೊ ಹಾಗಾಗದಿರಲೇ. ಬಟ್ ದೆರ್ ಈಸ್ ನೋ ಬಾರ್ ಇನ್ ಗ್ರೋಯಿಂಗ್ ದ ವೇ ಯು ವಾಂಟ್. ಅದಕ್ಕಿಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರಿಗೂ ತಾಯಿ ಚಾಮುಂಡಿ ಸನ್ಮಂಗಳವನ್ನುಂಟು ಮಾಡಲಿ. ಜಗದ ಯಾವ ಕುರೂಪ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳದಿರಲಿ. ದುರಭ್ಯಾಸಗಳು ನಿಮ್ಮನ್ನು ಅಂಟಿಕೊಳ್ಳದಿರಲಿ. ನಿಮ್ಮನ್ನು ನೀವು ಸಂರಕ್ಷಿಸಿಕೊಂಡು ಬೆಳೀರಿ. ಬಿ ಗ್ರೇಟ್ಫುಲ್ ಟು ಯುವರ್ ಪೇರೆಂಟ್ಸ್. ತಂದೆ ತಾಯಿಗಳು, ಕಲಿಸಿದ ಗುರುಗಳು ಯಾರಿದ್ದಾರೆ
ರಿಮೆಂಬರ್ ದೆಮ್ ಆಲ್ವೇಸ್. ಡೂ ಓನ್ಲಿ ರೈಟ್ ಥಿಂಗ್ಸ್, ಡೋಂಟ್ ಥಿಂಕ್ ಟೂ ಮಚ್. ಅದನ್ನೇನು ಮಾಡಬೇಡಿ. ಆ್ಯಂಡ್ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಸರ್ಗೆ ಮತ್ತು ನಿಮ್ಮೆಲ್ಲರಿಗೂ, ಐ ಆಮ್ ನಾಟ್ ಫಿಟ್ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ಆ್ಯಕ್ಚುಲಿ ಟು ಟೆಲ್ ಯು ಆಲ್ ದೀಸ್ ಥಿಂಗ್ಸ್. 14 ವರ್ಷ ಆಯ್ತು. ನಾನು 2008 ನಾನು ಬರೆದಿದ್ದ ಎಕ್ಸಾಮ್, 2008 ಸಿವಿಲ್ ಸರ್ವಿಸ್ ಎಕ್ಸಾಮ್. 14 ಇಯರ್ಸ್ ರೈಟ್? 12 ವರ್ಷ ಆಯ್ತು. 14 ವರ್ಷ ಆಯಿತು. ಸೊ ಐ ಆಮ್ ಔಟ್ಡೇಟೆಡ್ ಕ್ಯಾಂಡಿಡೇಟ್. ಹಾಫ್ ಆಫ್ ಮೈ ಸರ್ವಿಸ್ ಈಸ್ ಆಲ್ರೆಡಿ ಡನ್. ಸೇವಾ ಕ್ಷೇತ್ರದಲ್ಲಿ 14 ವರ್ಷ ನಂದು ಆಲ್ರೆಡಿ ಮುಗಿದೋಯ್ತು. ಸೊ ಆದಾಗ್ಯೂ ಫೀಲಿಂಗ್ ಫಿಟ್, ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸರ್ಗೆ ತಾಯಿ ಚಾಮುಂಡಿ ಒಳ್ಳೆಯ ಆಯುರಾರೋಗ್ಯ ಕೊಡಲಿ. ಅವರ ಈ ಪ್ರಯತ್ನ ನಿರಂತರ ನಡೀತಾ ಇರಲಿ. ನೀವು ಯಾರಾದರೂ ಇಂಥದ್ದೊಂದು ನಾಳೆ ಹಿಂಗೆ ಮಾಡ್ತಾ ಇರ್ಬೇಕು, ನೀವು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಿ ಬಂದು ಬೇರೆಯವ್ರನ್ನ ಸಾಧ್ಯವಾದ ಮಟ್ಟಿಗೆ 100% ಆಗದೆ ಹೋಗಲಿಕ್ಕಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗ್ತಾ ಇರಬೇಕು. ಹಾಗೆ ಮಾಡ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೇನೆ. ವಿ ವಿಶ್ ಯು ಆಲ್ ದ ಬೆಸ್ಟ್. ಇದರಲ್ಲಿ ನೀವು ಯಾರಾದರೂ ಪ್ರಿಲಿಮ್ ಪಾಸಾಗಿ, ಮೇನ್ಸ್ ಪಾಸಾಗಿ, ಪರ್ಸ್ನಾಲಿಟಿ ಟೆಸ್ಟ್ಗೆ, ಪ್ರಿಲಿಮ್ಸ್ ಪಾಸಾಗಿ ಮುಖ್ಯ ಪರೀಕ್ಷೆಗೆ, ಎನಿ ಪ್ರಾಬ್ಲಮ್, ನಿಮಗೇನಾದರೂ ಸಮಸ್ಯೆ ಇದೆ ಅಂದರೆ ವಿ ವಿಲ್ ಹೆಲ್ಪ್ ಯು. ವಿ ಹ್ಯಾವ್ ಅ ಟೀಮ್. ನಮ್ಮದೊಂದು ತಂಡ ಇದೆ ಬ್ಯಾಂಗ್ಳೂರಲ್ಲಿ. ಎವ್ರಿ ಇಯರ್ ವಿ ಡೂ ಇಟ್. ಮೈ ವೈಫ್ ಡಾಕ್ಟರ್ ತ್ರಿವೇಣಿ, ವಿ ರನ್ ಅನ್ ಇನ್ಸ್ಟಿಟ್ಯೂಷನ್. ನಿಮ್ಗೆ ಗೊತ್ತಿರಲಿ, ಅಂದರೆ ನಾವಲ್ಲ, ನಾವು ವಿ ಹ್ಯಾವ್ ಗಿವನ್ ಇಟ್ ಟು ಫ್ಯೂ ಲೈಕ್ ಮೈಂಡೆಡ್ ಪೀಪಲ್. ಬಟ್ ಅದರ ಕೌನ್ಸ್ಲಿಂಗ್ ಪಾರ್ಟ್, ಮೆಂಟ್ರಿಂಗ್ ಪಾರ್ಟ್, ಐ ಟೇಕ್ ಕೇರ್ ವೆನ್ ಎವರ್ ಐ ಆಮ್ ಫ್ರೀ, ಒನ್ಸ್ ಇನ್ ಅ ವೀಕ್, ಒನ್ಸ್ ಇನ್ ಅ ಮಂತ್, ವಿದೌಟ್ ಚಾರ್ಜಿಂಗ್ ಎನಿಥಿಂಗ್. ನಮ್ಮದೊಂದು ತಂಡ ಇದೆ ಹೈದ್ರಾಬಾದ್. ಅವಧ್ ಓಜಾ ಪ್ರತಾಪ್ ಸರ್ ಅಂತ ಒಬ್ಬರಿದ್ದಾರೆ. ದೆನ್ ಇಕ್ರಾ ಇನ್ಸ್ಟಿಟ್ಯೂಷನ್ ಅಂತ ಒಂದು ಅಲಹಾಬಾದದಿದೆ, ಅವರು. ಆಮೇಲೆ ಸಂದೀಪ್ ಅಂತ, ಈ ಥರದೊಂದು 4-5 ಜನ, ಪ್ರಭಾಕರ್, ಗಂಗಾಧರ್, ದರ್ ಆಲ್ ದ ಫ್ಯಾಕಲ್ಟಿ ಆಫ್ ಡೆಲ್ಲಿ, ಹೈದ್ರಾಬಾದ್, ಅಲ್ಲಿರೋ ಫ್ಯಾಕಲ್ಟಿಗಳು. ವಿ ರನ್ ಇಟ್. ನಿಮಗೆ ಸಹಾಯ ಆಯ್ತದೆ ಅಂತ ಅನಿಸಿದರೆ ಯು ಆರ್ ಫ್ರೀ ಟು ಕಾಂಟ್ಯಾಕ್ಟ್. ವಿ ವಿಲ್ ಹೆಲ್ಪ್ ಅವರ್ ಲೆವೆಲ್ ಬೆಸ್ಟ್ ಅಪ್ಪ. ವಿಲ್ ನಾಟ್ ಅಶ್ಯೂರ್ ದ್ಯಾಟ್ ವಿ ವಿಲ್ ಡೂ ಇಟ್ ಅಂತ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಂದಿಷ್ಟು ಜನ ಸರ ನೀವು ಹೇಳಿದ್ರಿ ಮಾಡಲೇ ಇಲ್ಲ ಅಂತ. ಮೈ ಕೋರ್ ಜಾಬ್ ಈಸ್ ಪೊಲೀಸಿಂಗ್. ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲೆಲ್ಲಿ ಫಿಕ್ಸ್ ಆಗ್ತೀರಾ ನೀವು. ಸಪೋಸ್ ಸರ್ ಐ ಆಮ್ ವೀಕ್ ಇನ್ ದಿಸ್, ಸರ್ ಬಂದಾಗ ಹೇಳಿ ಐ ವುಡ್ ಲೈಕ್ ಟು ಅಟೆಂಡ್ ಕ್ಲಾಸ್, ಐ ವುಡ್ ಲೈಕ್ ಟು ರೈಟ್ ಆನ್ಸರ್ಸ್, ನಾನು ತೋರಿಸ್ಬೇಕಂತೀನಿ. ವೇರ್ ಐ ಆಮ್ ಲ್ಯಾಕಿಂಗ್, ಐ ವಾಂಟ್ ಟು ನೋ, ನನಗೆ ಕೌನ್ಸಿಲಿಂಗ್ ಬೇಕು ಸರ್, ಐ ವಾಂಟ್ ಟು ಮೀಟ್ ದ ಟಾಪರ್, ಐ ವಾಂಟ್ ಟು ಗೋ ಟು ದ್ಯಾಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಪ್ಲೀಸ್ ಫೆಸಿಲಿಟೇಟ್ ಮೀ, ಐ ವಾಂಟ್ ಟು ಕಮ್ ಆ್ಯಂಡ್ ಡಿಸ್ಕಸ್ ವಿತ್ ಯು. ಕನ್ನಡ ಲಿಟ್ರೇಚರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕರೆಂಟ್ ಅಫೇರ್ಸ್, ಈ ಮ್ಯಾಗ್ಝಿನ್ ನನಗೆ ಆಗ್ತಿಲ್ಲ, ಅಥವಾ ಈ ಮೆಂಟರ್ಶಿಪ್, ಈ ಮಾಕ್ ಟೆಸ್ಟ್ ನಾನು ತೆಗೆದುಕೊಳ್ಬೇಕಾಗಿದೆ, ಐ ಹ್ಯಾವ್ ಪಾಸ್ಡ್, ಇಷ್ಟು ಮಾರ್ಕ್ಸ್ ನಂಗೆ ಸಿಗ್ತಾ ಇದೆ, ಲಾಸ್ಟ್ ಇಯರ್ ನಾನು ಬರದೆ ಬರೀ 600-700 ಬಂತು, ದಿಸ್ ಟೈಮ್ ಐ ವಾಂಟ್ ಟು ಇಂಪ್ರೂವ್ ಮೈ ರ್ಯಾಂಕ್, ಈ ಸರಿ ನನ್ನ ರ್ಯಾಂಕನ್ನು ನಾನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಆರ್ ವಿ ಹ್ಯಾವ್ ಅ ಪರ್ಸನ್ ಹಿಯರ್, ಸರ್ 2 ಸಾರಿ ಮೇನ್ಸ್ ಬರೆದಿದ್ದಾರೆ, ಆಗ್ತಾನೆ ಇಲ್ಲ ಅವ್ರದ್ದು, ಸಹಾಯ ಮಾಡಿ ಅಂತ ಬಂದರೆ ವಿಲ್ ಹೆಲ್ಪ್. ಸೊ ಇಷ್ಟೇ ನನ್ನ ಕಡೆಯಿಂದ. ಒಳ್ಳೆಯದಾಗಲಿ. ಜಗತ್ತಿನ ಬಗ್ಗೆ ಆಲೋಚನೆ ಮಾಡಬೇಡಿ, ಫೋಕಸ್ ಆನ್ ಯುವರ್ ಗೋಲ್, ಬಿ ಗ್ರೇಟ್ಫುಲ್ ಟು ಯುವರ್ ಪೇರೆಂಟ್ಸ್. ಸೊ ಇಷ್ಟೇ ನಾವು ಹೇಳಬೇಕಾಗಿರೋದು. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಶುಭವಾಗಲಿ. ಆ್ಯಂಡ್ ರಿಮೆಂಬರ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಥ್ರೂ ಔಟ್ ಯುವರ್ ಲೈಫ್, ದೇ ಹ್ಯಾವ್ ಡಿಸೈನ್ಡ್ ದಿಸ್ ಫಾರ್ ದ ಲಾಸ್ಟ್ 11 years, ದೇ ಹ್ಯಾವ್ ಡನ್ ಇಟ್. ಅದನ್ನೆಲ್ಲ ಮಾಡಿದ್ದಾರೆ. ಫ್ರೀಯಾಗಿ ಕೊಟ್ಟದ್ದು ಯಾವುದಕ್ಕೂ ಬೆಲೆ ಇಲ್ಲ ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ. ಬಟ್ ಐ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಅ ಪರ್ಸನ್ ಹೂ ಈಸ್ ಇನ್ ನೀಡ್ ಆಫ್ ದ್ಯಾಟ್ ಫ್ರೀ ಥಿಂಗ್ ಈಸ್ ಅವೇರ್ ಆಫ್ ದ ವ್ಯಾಲ್ಯೂ ಆಫ್ ಇಟ್. ಹಸಿದವನಿಗೆ ಅನ್ನದ ಬೆಲೆ ಗೊತ್ತಿರುತ್ತೆ. ಯಾಕೆ ಫ್ರೀ ಕೊಡಬೇಕು ಅಂತಾರೆ. ಯೋಗ್ಯತೆ ಮೇಲೆ ಎಲ್ಲವೂ ಈ ದೇಶದಲ್ಲಿ ಸಿಗುವುದಾದರೆ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಬಟ್ ಇಲ್ಲಿ ಕೆಲವೊಂದಿಷ್ಟು ಕ್ರೈಟೀರಿಯಾ ಇದೆ. ಕೆಂಪದಿನಿ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಜನ ರಿಜೆಕ್ಟ್ ಮಾಡ್ತಾರೆ, ಕಪ್ಪು ಇದಾನ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಜನ ರಿಜೆಕ್ಟ್ ಮಾಡ್ತಾರೆ, ಹೆಸರು ನೋಡಿ ಕೆಲವೊಂದಿಷ್ಟು ಜನ ರಿಜೆಕ್ಟ್ ಮಾಡ್ತಾರೆ. ಪೀಪಲ್ ವಿಲ್ ರಿಜೆಕ್ಟ್ ಯು ಬೇಸ್ಡ್ ಆನ್ ಯುವರ್ ನೇಮ್ಸ್, ದ ಪ್ಲೇಸ್ ಯು ಕಮ್ ಫ್ರಮ್. ಆದ್ದರಿಂದ ಕೆಲವೊಂದಿಷ್ಟು ಸಾರಿ ಇಂಥ ವ್ಯವಸ್ಥೆಗಳು ಬೇಕು. ಬಾರೋ ನಾನಿದ್ದೇನೆ, ಡೋಯೆಟ್, ಹಸಿವಾಗಿದೆಯಾ ಊಟ ಮಾಡು, ಅನ್ನದ ದಾಹ ತೀರಿತೆ, ಜ್ಞಾನ ದಾಹ ಇದೆಯಾ ಬಾ ಟೇಕ್ ದಿಸ್ ಅಂತ ಹೇಳೋ ವ್ಯವಸ್ಥೆಗಳು ಬೇಕು. ದ್ಯಾಟ್ಸ್ ವೈ ಇಟ್ ಇಸ್ ರಿಕ್ವೈರ್ಡ್. ಬಟ್ ಎಲ್ಲರಿಗೂ ಅದನ್ನು ಕೊಡಬಾರ್ದು, ನೀಡಿ ಪೀಪಲ್ ಕೊಡಬೇಕು. ಅದಕ್ಕೊಂದು ಸಿಸ್ಟಮ್ ಇರಬೇಕು. ಅದನ್ನು ಅವ್ರು ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನಮಸ್ತೆ.